ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ಯುಗಾದಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸುಖವಾಗಿರಿ, ಸಂತೋಷವಾಗಿರಿ. ಹಾಗೆ ಏನೇ ಬರಲಿ ಜೀವನದಲ್ಲಿ ಕುಗ್ದೆ ಹಿಗ್ದೆ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಈ ಹಬ್ಬದ ಒಂದು ಸಂಕೇತ ಆಗಿರುತ್ತೆ. ಹೊಸ ವರ್ಷ ನಮಗೆ ಹಿಂದೂಗಳಿಗೆ ಯುಗಾದಿ ಅನ್ನೋದು ಒಂದು ಹೊಸ ವರ್ಷ ಆಗಿರುತ್ತಲ್ವ. ವರ್ಷಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅನ್ನೋದು ಈ ವಿಡಿಯೋ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಮಾರ್ನಿಂಗ್ ಇವಾಗ ಫ್ರೆಶಪ್ ಎಲ್ಲ ಆಗಿದ್ದೀನಿ. ಫಸ್ಟ್ ಇವಾಗ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಪ್ರೋಗ್ರಾಮ್ಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ಮಾತ್ರ ಇಲ್ಲಿ ಮಾಡಿಕೊಂಡು ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ತುಂಬ ದೂರ ಇದ್ದರೆ ಹೋಗೋಕ್ಕಾಗಲ್ಲ. ಅಮ್ಮನ ಮನೆ ಇಲ್ಲೇ ಹತ್ತ ಇರೋದ್ರಿಂದ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಒಂದು 3 ಡೇಸ್ ರಜಾ ಇದೆ. ಸೊ ಅದಕ್ಕೋಸ್ಕರ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತೀವಿ. ಮಾರ್ನಿಂಗು ಫಸ್ಟ್ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂದರೆ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಅಲಂಕಾರ ಮಾಡೋದಲ್ವ. ಪ್ರತಿಯೊಂದು ಹಬ್ಬನೇ ಆಗಿರಲಿ ಯಾವುದೇ ಆಗಿರಲಿ ಫಸ್ಟ್ ಕೆಲಸ ನಾವು ಅದನ್ನೇ ಮಾಡೋದು. ಸೊ ಇವಾಗ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಲೇಟಾಗಿ ಹೋಗಿತ್ತು. ಸ್ವಲ್ಪ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಆದಷ್ಟು ಬೇಗ ಏನು ಕೆಲಸಗಳಾಗುತ್ತೋ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡಬೇಕು ಅಂತಲೇ ಅಂದ್ಕೊಳ್ತೀವಿ. ಬಟ್ ರಂಗೋಲಿ ಬಿಡಬೇಕಾದ್ರೆ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಷ್ಟು ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವಾಗ ರಂಗೋಲಿ ಬಿಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲಾಗಿ ಕಮಲ ಥೀಮಲ್ಲಿ ಅಲ್ಲೆಷ್ಟು ಜಾಗ ಇದೆಯೋ ಅಷ್ಟು ಜಾಗಕ್ಕೆ ಒಂದು ನೀಟಾಗಿ ಬಿಡೋ ಅಂಥದ್ದು ಒಂದು ಕಮಲ ದಳನ ಬಿಟ್ಕೊಳ್ತಾ ಇದ್ದೀನಿ. ಆದಷ್ಟು ಹಬ್ಬಗಳು ಅಂದರೆ ಈ ಬಾಗಿಲುಗಳಿಗೆ ಕಲರ್ ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ. ನಮ್ಮ ಈ ಹೊಸ ವರ್ಷದಲ್ಲಿ ನಮಗೆ ಪ್ರತಿ ವರ್ಷ ಕ್ಯಾಲೆಂಡರ್ಲಿ ನಮಗೆ ದಿನಗಳು ಚೇಂಜ್ ಆಗೋದಕ್ಕಿಂತ ಯುಗಾದಿ ಅನ್ನೋದು ಹೊಸ ವರ್ಷದ ಹಾದಿ ಆಗಿರುತ್ತಲ್ವ. ಮೊದಲನೇ ಹಬ್ಬ ನಮಗೆ ಯುಗಾದಿ ಹಬ್ಬ ಬಂತು ಅಂದರೆ ನಮಗೆ ಹೊಸ ವರ್ಷ ಪ್ರಾರಂಭವಾಯಿತು ಅಂತಲೇ ಅರ್ಥ ಅಲ್ವ ನಮ್ಮ ಹಿಂದೂಗಳಿಗೆ. ಬಾಗಿಲಿಗೆ ಹಸಿರು ತೋರಣಗಳೆಲ್ಲ ಕಟ್ಟಿ ಬೇವು ಬೆಲ್ಲಗಳು ಎಲ್ಲ ಮಾಡಿ ಮನೆಯಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತೀವಿ. ಮತ್ತು ತೋರಣಗಳು ಕಟ್ಟೋದು ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಪಾಸಿಟಿವ್ ವೈಬ್ಸ್ ಇರಲಿ, ಹಾಗೆ ಒಳ್ಳೆ ಗಾಳಿ ಬರಲಿ ಮನೆಗೆ ಅಂತ ಕೂಡ ನಾವು ಮಾವಿನ ಎಲೆಗಳನ್ನ 21 ಎಲೆಗಳನ್ನ ಆಬ್ವಿಯಸ್ಲಿ ಕಟ್ತೀವಿ. ನಮ್ಮ ಮನೆಯವರು ಮಾವಿನ ಎಲೆ ಎಲ್ಲ ಕಟ್ತಾಯಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಡ್ಯೂಟಿ ಇರೋದ್ರಿಂದ ಬೇಗ ಕೆಲಸಗಳು ಮಾಡಿಕೊಟ್ರೆ ನಮಗೂ ಸ್ವಲ್ಪ ಕೆಲಸ ಬೇಗ ಆಗುತ್ತೆ, ಮನೆ ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಅವರು ಮಾವಿನ ಎಲೆ ಎಲ್ಲ ಕಟ್ಕೊಡ್ತಾ ಇದ್ದಾರೆ. ಸೊ ಏನಂದರೆ ಅರ್ಜೆಂಟು ಮಾರ್ನಿಂಗ್ ಇರೋದ್ರಿಂದ ಸ್ವಲ್ಪ ರಂಗೋಲಿಗಳನ್ನೆಲ್ಲ ಸ್ವಲ್ಪ ಪೆಂಡಿಂಗ್ ಇಟ್ಟಿದೆ ಅಂತಲೇ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಬಿಟ್ಕೊಂಬಿಡೋಣ. ಸೊ ಆಮೇಲೆ ಬೇಕಾದ್ರೆ ನನಗೆ ಯಾವ ಥರ ಬೇಕು ಡಿಸೈನ್ ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆಲ್ಲ ತೋರಣ ಎಲ್ಲ ಕಟ್ಟಿ ಸ್ವಲ್ಪ ಹೂವು ಎಲ್ಲ ಹಾಕಿ ಕೊಟ್ಟರು. ಸೊ ಇವಾಗ ನೆಕ್ಸ್ಟ್ ಪೆಂಡಿಂಗ್ ಇರೋದೇನಿದೆ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಏನಾರ ಫಸ್ಟು ನಾವು ಮನೆ ಬಾಗಿಲಿಗೆ ಹಬ್ಬಗಳಲ್ಲಿ ಅಲಂಕಾರ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗಿಬಿಡುತ್ತಲ್ವ. ಸೊ ಪಾಸಿಟಿವ್ ವೈಬ್ಸ್ ಅಂತಲೂ ಹೇಳ್ಬೋದು, ಒಂದು ಹಬ್ಬದ ಕಳೆನೂ ಕೂಡ ಆಗಿರುತ್ತಲ್ವ. ಸೊ ಇದು ಮಾವಿನ ತೋರಣ ಎಲ್ಲ ಕಟ್ಕೊಟ್ರು. ಬಟ್ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನೇ ಹಾಕ್ಕೊಂಡು ಸ್ವಲ್ಪ ಎಲ್ಲ ಅದನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಂಚೆ ಎಲ್ಲ ಹಬ್ಬಗಳು ಬಂತು ಅಂದರೆ ತುಂಬ ಬೇಗನೆ ಎದ್ದು ಮಾಡ್ತಾಯಿದ್ವಿ. ಸೊ ಇವಾಗ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಮನೇಲಿ ಮಕ್ಳುಗಳಿಗೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಅಂತಲೇ ಹೇಳ್ಬೋದು. ಆದಷ್ಟು ಸ್ವಲ್ಪ ವಿಡಿಯೋಗಳು ಕಡಿಮೆ ಆಗಿಬಿಟ್ಟಿದೆ. ಯಾಕೆಂದರೆ ಮಕ್ಳಿಗೆ ಓದಿಸೋದ್ರಲ್ಲಿ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ವಿಡಿಯೋಗಳು ಇದ್ದರೂ ಕೂಡ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬ ಟೈಮ್ ಹಿಡಿತಾ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಿಪ್ರೇಷನ್ ಮಾಡಿ ನಾನು ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಇವಾಗ ನಾನು ರಂಗೋಲಿ ಬಿಡಿಸ್ತಾ ಇರೋದು ಒಂದು ಇನೋವೇಟಿವ್ ಆಗಿರೋದಕ್ಕಿಂತ ನಾವು ಕೈಯಲ್ಲಿ ಎಳೆ ರಂಗೋಲಿ ಬಿಡೋದಕ್ಕಿಂತ ಇವಾಗಂತೂ ಯುನಿಕ್ಕಾಗಿ ಸಿಕ್ಕಿರೋಂಥ ಪ್ಯಾಟರ್ನ್ಗಳಿರೋದ್ರಿಂದ ಅದರಲ್ಲಿ ಹೇಗೆ ಕ್ರಿಯೇಟಿವಿಟಿಯಾಗಿ ನಾವು ನಮ್ಮ ಮನೆಯನ್ನು ಅಲಂಕಾರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯುನಿಕ್ಕಾಗೂ ಆಗುತ್ತೆ, ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಸ್ವಲ್ಪ ಬೇಗನೂ ಆಗುತ್ತೆ ಅನ್ನೋದು ಒಂದು ಅಷ್ಟೇ, ಇನ್ನೇನಿಲ್ಲ. ನಾರ್ಮಲಾಗೇ ಬಿಡಿಸ್ಕೊಳ್ಬೋದು. ನಾರ್ಮಲಾಗಿ ಬಿಡಿಸ್ಕೊಳ್ಳೋದು ಇನ್ನೂ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ. ತುಂಬ ಜಾಸ್ತಿ ಟೈಮ್ ಇದ್ದಾಗ ಆ ಥರ ಎಲ್ಲ ಮಾಡ್ಕೊಳ್ತೀನಿ. ಸೊ ಇವಾಗ ಮೇನ್ ಸಿಂಪಲಾಗಿ ಬಿಟ್ಕೊಂಡಿದ್ನಲ್ವ, ಸ್ವಲ್ಪ ಇವಾಗ ಮನೆ ಮುಂದೆ ಸ್ವಲ್ಪ ದೊಡ್ಡ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಹೇಳು ಸನ್ನಿಧಿ, ಜೋರಾಗಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಳಪ್ಪ.
ಯುಗಾದಿ ಹಬ್ಬದ ವಿಷಸ್ ಹೇಳಪ್ಪ ಅಂದರೆ ತುಂಬ ನಾಚ್ಕೊತಾ ಇದ್ಲು. ಸೊ ಇವಾಗ ಒಂದು ಬೇರೆ ಪ್ಯಾಟರ್ನಲ್ಲಿ ನಾನು ರಂಗೋಲಿ ಬಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅಚ್ಚು ನಾರ್ಮಲಾಗಿ ಇವಾಗೆಲ್ಲ ಗನ್ಗೆ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ ಅವೈಲೇಬಲ್. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ತೊಗೊಳ್ಬೋದು. ಸೊ ನಾನು ಸುತ್ತ ಸರ್ಕಲ್ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಪಿಂಕ್ ಕಲರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೈಂಡಲ್ಲೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಯಾವುದಾದ್ಮೇಲೆ ಯಾವ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ರಂಗೋಲಿ ಎಲ್ಲ ಚೆನ್ನಾಗಿ ಬಂದಿದ್ದರೆ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಒಂದು ಕಮೆಂಟ್ ಕಳಿಸಿ ಹೇಗಿದೆ ಅಂತ ರಂಗೋಲಿ. ಸೊ ನಾವು ಕೈಯಲ್ಲಿ ಬಿಡೋದಕ್ಕಿಂತ ಈಸಿನೇ ಇರ್ಬೋದು, ಬಟ್ ಅದನ್ನು ಅದೇ ಟೈಮ್ಗೆ ಕ್ರಿಯೇಟಿವಿಟಿಯಾಗಿ ಮಾಡೋದು ಒಂದು ಕಲೆ ಅಂತಲೇ ಅಲ್ವಾ. ಸೊ ಹೆಣ್ಮಕ್ಳಿಗೆ ಆದಷ್ಟು ನಾವು ಏನೇ ಮಾಡಿದ್ರೂ ಒಂದು ಬೇರೆ ಥರ ಕ್ರಿಯೇಟಿವಿಟಿಯಾಗಿ ಇರಬೇಕು ಅನ್ನೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಹಾಗೆ ಖುಷಿನೂ ಸ್ವಲ್ಪ ಕಲರ್ ಫಿಲ್ಲಿಂಗ್ ಎಲ್ಲ ಹೆಲ್ಪ್ ಮಾಡ್ತಾಯಿದ್ಲು ಜೊತೇಲಿ. ಸೊ ರಜೆ ಇತ್ತಲ್ವ, ರಜೆ ಇದ್ದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ರಜೆ ಇಲ್ಲದಾಗ ಸ್ವಲ್ಪ ಕಷ್ಟ, ಅವ್ರಿಗೆ ಓದೋದು ಬರೆಯೋದೇ ಜಾಸ್ತಿ ಇರುತ್ತಲ್ವ. ಸ್ವಲ್ಪ ಎಲ್ಲ ಫಿಲ್ ಮಾಡ್ಕೊಂಡ್ವಿ. ಸೊ ಇದಾದಮೇಲೆ ಇವಾಗ ಮಿಡಲಲ್ಲಿ ನಾವು ನಾರ್ಮಲ್ ಕಲರೇ ಫಿಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಪಿಂಕ್ ಇರೋದ್ರಿಂದ ನಾವು ಯಾವುದೇ ಬೇರೆ ಕಲರ್ ಹಾಕಿದ್ರೂ ಅದು ಇನ್ನೂ ಹೈಲೈಟಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾರ್ಮಲ್ ವೈಟ್ ರಂಗೋಲಿನೇ ಅದನ್ನ ಮಿಡಲಲ್ಲಿ ನಾವು ಫಿಲ್ ಮಾಡ್ತಾಯಿದ್ದೀವಿ. ಅಚ್ಚು ಈ ಥರ ತುಂಬ ಡಿಸೈನ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ ಶಾಪ್ಗಳಲ್ಲಿ. ನಾನೊಂದು 5-6 ಥರ ಅಚ್ಚು ತಂದು ಮಾಡಿಕೊಂಡಿದ್ದೀನಿ. ಈ ಥರ ಹಬ್ಬಗಳಲ್ಲಿ ಅಕೇಶನ್ಸ್ಗಳಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಇವಾಗ ಇದೆಲ್ಲ ರೆಡಿ ಆಯಿತು, ಅಚ್ಚು ಬಿಡಿಸಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡೋಣ ರಂಗೋಲಿ ಅಂತ ಹೇಳ್ಬಿಟ್ಟು ಅದರದ್ದು ಲಾಸ್ಟ್ ಔಟರ್ ಲೇಯರ್ಗೆ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನಮಗೆ ನಾರ್ಮಲಾಗಿ ಗನ್ಗೆ ಶಾಪ್ಗಳಲ್ಲಿ ಈ ಥರ, ಇಲ್ಲಾಂದರೆ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಈ ಥರ ಫಿಲ್ಲಿಂಗ್ ಮಾಡೋದು, ಕಲರ್ ಫಿಲ್ಲಿಂಗ್ ಮಾಡೋದು ಬಾಕ್ಸ್ ಸಿಗುತ್ತೆ. ಸ್ವಲ್ಪ ಈಸಿ ಆಗುತ್ತೆ. ನಾವು ಕೈಯಲ್ಲಿ ಫಿಲ್ ಮಾಡೋದಕ್ಕಿಂತ ಈ ಥರದಲ್ಲಿ ಫಿಲ್ ಮಾಡಿದ್ರೆ ಬೇಗನೂ ಆಗುತ್ತೆ. ನಮಗೂ ಸ್ವಲ್ಪ ಅಷ್ಟು ಎಫರ್ಟ್ ಜಾಸ್ತಿ ಕೈಯಲ್ಲಿ ಎತ್ಕೊಂಡು ಹಾಕೊಳ್ದು ಅನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗೂ ಕಾಣುತ್ತೆ, ಬೇಗನೂ ಎಫೆಕ್ಟಿವ್ ಆಗಿರುತ್ತೆ, ಸ್ವಲ್ಪ ಫಿಲ್ಲಿಂಗು ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಇನ್ನು ನಾರ್ಮಲ್ ಸ್ಮಾಲ್ ಅಚ್ಚನ್ನ ಇಟ್ಕೊಂಡಿದ್ದೀನಿ, ಒಂದು 4-5 ಡಿಸೈನ್ಸು. ಸೊ ಅದರಲ್ಲೇ ಇವಾಗ ವೈಟ್ ರಂಗೋಲಿನೇ ಇದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತ ನಮ್ಗೆ ಎಷ್ಟು ಗ್ಯಾಪ್ ಬೇಕು ರಂಗೋಲಿಗೆ ಇನ್ನೊಂದು ಡಿಸೈನ್ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು 8 ಫ್ಲವರ್ ಬರೋ ಥರ, ಸೇಮ್ ದಳ ಹೇಗೆ ಫ್ಲವರ್ ಥರ ರಂಗೋಲಿ ಥರನೇ ಬರೋ ಥರ ಯಾವ ರೀತಿ ಮಾಡ್ಕೋಬೋದು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಈ ಥರ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಒಂದು ಮಾಡ್ತಾಯಿದ್ರೆ ಯಾವುದೇ ಆಗಿರಲಿ ಒಂದು ಕೆಲಸ ನಾವು ಅದಕ್ಕೆ ಮಾಡಬೇಕು ಅಂತ ಅದಕ್ಕೆ ಮೈಂಡಿಗೆ ತೊಗೊಂಡಾಗ ಹಾಗೆ ನಮಗೆ ಕ್ರಿಯೇಟಿವಿಟಿಯಾಗಿ ಒಂದೊಂದು ಐಡಿಯಾಗಳು ನಮಗೆ ಬರ್ತಾ ಹೋಗುತ್ತೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಏನು ಅಷ್ಟು ಕಷ್ಟ ಅಂತ ಏನಲ್ಲ, ನಾವು ಹೇಗೆ ನಮ್ಮ ಮೈಂಡನ್ನು ಇಟ್ಕೊಂಡು ನಾವು ಕ್ರಿಯೇಟಿವಾಗಿ ಮಾಡೋಕ್ಕೆ ಹೋಗ್ತೀವಿ ಅದ್ರ ಮೇಲೆ ಇವೆಲ್ಲ ನಮಗೆ ಇನ್ನೂ ಹೆಚ್ಚು ನಮಗೆ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಈಗ ಅದು ಬರೀ ವೈಟ್ ಇದ್ದರೆ ಏನು ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆಲ್ಲ ಮಿಡಲಲ್ಲಿ ಸ್ವಲ್ಪ ಕಲರ್ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ರಂಗೋಲಿಗೆ ಇನ್ನೂ ನನಗೆ ಟೈಮ್ ಆದರೆ ಇನ್ನೂ ನನಗೆ ಒಳಗಡೆ ತಿಂಡಿ ಪ್ರಿಪ್ರೇಷನ್ ಮಾಡಬೇಕು, ಪೂಜೆ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಹಬ್ಬಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು. ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ಅವ್ರಿಗೆ ರಜೆ ಇರೋದಿಲ್ಲ, ನಾನೇ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ವೆಹಿಕಲಲ್ಲಿ ಹೋಗಲ್ಲ ನಾನು. ಸಾಮಾನ್ಯವಾಗಿ ನಾನು ಒಬ್ಬಳೇ ಹೋಗೋದಾದರೆ ಮತ್ತು ನನ್ನ ಓನ್ ವೆಹಿಕಲಲ್ಲೇ ಹೋಗ್ತೀನಿ. ಇಲ್ಲಾಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದಾದರೆ ಆಟೋದಲ್ಲಿ, ಇಲ್ಲಾಂದರೆ ಬಸ್ಸಲ್ಲಿ, ಆ ಥರ ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಈಗ ನಮ್ಮದು ಫಿಲ್ ಆಯಿತು. ಮಿಡಲಲ್ಲಿ ತುಂಬ ಪ್ಲೈನ್ ಇದೆ ಅಂತ ಅನಿಸ್ತಿತ್ತು ಅಂದ್ಬಿಟ್ಟು ಅದಕ್ಕೊಂದು ಸಿಂಪಲಾಗಿ ಒಂದು ಸರ್ಕಲ್ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಕ್ರಿಯೇಟಿವಿಟಿಯಾಗಿ ಏನಾರ ಮಾಡ್ತೀವಿ ಅಂತ ಹೋದಾಗ ಹಾಗೆ ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ ಅಷ್ಟೇ. ನಾನು ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಏನು ನಾನು ಟ್ರೈ ಮಾಡಿದ್ದಲ್ಲ. ಆ ಮೂಮೆಂಟಲ್ಲಿ ನನಗೆ ಏನು ಮಾಡಬೇಕು ಒಂದು ಐಡಿಯಾ ಬಂತು, ರಂಗೋಲಿ ಇಟ್ಕೊಂಡಾಗ ಯಾವ ಥರ ಇದನ್ನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಅಷ್ಟೇ ಟ್ರೈ ಮಾಡಿದ್ದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಒಂದು ಅವರ ಓನಾಗಿ ಮಾಡ್ತಾ ಇದ್ದಾಗ ಖಂಡಿತವಾಗೂ ಅದು ಬಂದೇ ಬರುತ್ತೆ ಎಲ್ಲರಿಗೂ. ಆದಷ್ಟು ಈಗಂತೂ ಹೆಣ್ಮಕ್ಳುಗಳು ತುಂಬ ಕ್ರಿಯೇಟಿವಿಟಿಯಾಗಿ ಎಲ್ಲನೂ ಕಲಿಯೋದಕ್ಕೆ ಇಷ್ಟಪಡ್ತಾರಲ್ವ. ಸೊ ಅದಕ್ಕೋಸ್ಕರ ಸೊ ಇದೆಲ್ಲ ಆದಮೇಲೆ ಮಿಡಲಲ್ಲಿ ಸ್ವಲ್ಪ ಪ್ಲೈನ್ ಅನಿಸ್ತಿತ್ತು ಅಂತ ಅದಕ್ಕೆಲ್ಲ ಒಂದೊಂದು ಸಿಂಪಲ್ ಆಗಿರೋ ಚುಕ್ಕಿ ಇಟ್ಕೊಂಡು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ನಮ್ಮ ರಂಗೋಲಿ ಎಲ್ಲ ಫಿಲ್ ಮಾಡಿಕೊಂಡೆ. ಇದನ್ನು ಮಾಡೋದಕ್ಕೆ ಅರೌಂಡು
ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ತೊಗೊಳ್ತು. ಏಕೆಂದರೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ನಮ್ಮದು ಔಟ್ಕಮ್ ಈ ಥರ ಬಂದಿದೆ ರಂಗೋಲಿದು. ಸೊ ನೋಡಿದ್ದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಕಮೆಂಟ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ರಂಗೋಲಿ ಹೇಗೆ ಬಂದಿದೆ ಅಂತ. ಬಾಗಿಲಿಗೆಲ್ಲ ಈ ಥರ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಅಲಂಕಾರ ಎಲ್ಲ ಮಾಡಿಕೊಂಡು ತೋರಣ ಎಲ್ಲ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಬ್ಬ ಅಂದಮೇಲೆ ಅದು ಕಳೆವು ಯಾವಾಗಲೂ ನಾವು ಮಾವಿನ ತೋರಣ ಕಟ್ಟಿ ಬಾಗಿಲಿಗೆಲ್ಲ ಹೂವು ಇಟ್ಟಾಗಲೇ ಅಲ್ವಾ ಅದರದ್ದು ಕಳೆ ಬರೋದು. ಸೊ ಫೈನಲಿ ನಮ್ಮ ಮನೆ ಬಾಗಿಲಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ಸೊ ಫಸ್ಟ್ದು ಏನು ಕೆಲಸ ಇತ್ತು ಮನೆ ಬಾಗಿಲು ಅಲಂಕಾರ ಮಾಡೋದು ಹಾಗೆ ರಂಗೋಲಿ ಬಿಡೋದು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ನೆಕ್ಸ್ಟು ಸ್ವಲ್ಪ ಪೂಜೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಅಷ್ಟೊತ್ತಿಗೆಲ್ಲ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದರು. ಹೂವು ಎಲ್ಲ ಇಟ್ಟು ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನೇನಿಲ್ಲ ದೀಪ ಹಚ್ಚಿ ನಾರ್ಮಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಆಗೋಯಿತು. ಎಲ್ಲ ಅರೇಂಜ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸಿಂಪಲಾಗಿ ಈ ಸತಿ ನಾನು ಕಾಯಿ ಇಟ್ಟಿಲ್ಲ, ಯಾಕೆಂದರೆ ಕಾಯಿ ಇಟ್ಟಿದ್ದಾಗ ಬೇಸಿಗೆಯಲ್ಲಲ್ವ ಸ್ವಲ್ಪ ಇವಾಗ ಕಾಯಿ ಒಡೆದೋಗ್ಬಿಡುತ್ತೆ ಅಂತ ಸ್ವಲ್ಪ ಭಯ. ಅದಕ್ಕೋಸ್ಕರ ಈ ಸತಿ ಕಾಯಿ ಇಟ್ಟಿಲ್ಲ, ಹಾಗೆಯೇ ಎಲೆಗಲಶ ಇಟ್ಟು ಪೂಜೆನ ಪ್ರೋಗ್ರಾಮ್ನ ಸಿಂಪಲಾಗಿ ಹೊಸ ವರ್ಷದ ಹೊಸ ಹಾದಿಯಲ್ಲಿ ನಾವು ಮನೇಲಿ ದೀಪ ಹಚ್ಚಿ ಈ ಯುಗಾದಿ ಹಬ್ಬನ ನಾವು ಆಚರಣೆ ಮಾಡ್ಕೊಂಡ್ವಿ. ಸೊ ಹಾಗೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ಕೈ ಮುಗಿದು ಸೊ ನೆಕ್ಸ್ಟ್ ಪ್ರಿಪ್ರೇಷನ್ನು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಹಬ್ಬಗಳಲ್ಲಿ ಪೂಜೆ ಕೆಲಸ ಆದ್ರೇ ನಮಗೆ ಒಂದು ದೊಡ್ಡ ಕೆಲಸ ಅಲ್ಲಿಗೆ ಮುಗೀತು ಅವತ್ತಿಂದು ಅಂತ ಅನಿಸ್ಬಿಡುತ್ತಲ್ವ. ಸೊ ಇವಾಗೆಲ್ಲ ಆದಮೇಲೆ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸೊ ತಿಂಡಿಗೆ ಇವಾಗ ಏನಂದರೆ ಚಿಗುರು ಹಬ್ಬ ಆಗಿರೋದ್ರಿಂದ ಎಲ್ಲರೂ ನಾರ್ಮಲಾಗಿ ಚಿತ್ರಾನ್ನನೇ ಮಾಡೋದು. ಸೊ ನಾನು ತಿಂಡಿ ಪ್ರಿಪ್ರೇಷನ್ ಮಾತ್ರ ಒಂದು ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಸಾಸಿವೆ ಒಗ್ಗರಣೆ ಹಾಕಿ ಎಣ್ಣೆಗೆ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಕಾಯಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ದು ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನಿವತ್ತು ಕಾಯಿ ಚಿತ್ರಾನ್ನ ಮಾಡ್ಕೊಳ್ತೀನಿ. ಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಚಿತ್ರಾನ್ನಗಿಂತ. ಹಸಿಮೆಣ್ಸಿನ್ಕಾಯೇ ಇದಕ್ಕೆ ಜಾಸ್ತಿ ಫ್ಲೇವರು, ಆನಿಯನ್ ಹಾಕೋದಿಲ್ವಲ್ಲ ಅದಕ್ಕೋಸ್ಕರ. ಸೊ ಎಲ್ಲ ನೀಟಾಗಿ ಎಲ್ಲ ಬಾಡಿಸ್ಕೊಂಡಾದಮೇಲೆ ನಮಗೆ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಮಿಡಲಲ್ಲಿ. ಸ್ವಲ್ಪ ಇದು ಕಲರ್ಫುಲ್ಲಾಗಿ ಬರಲಿ ಅಂದ್ಬಿಟ್ಟು ಚಿತ್ರಾನ್ನ, ಒಬ್ಬೊಬ್ಬರಿಗೆ ವೈಟ್ ಚಿತ್ರಾನ್ನನೇ ಇಷ್ಟ, ನಮಗೆ ಆಬ್ವಿಯಸ್ಲಿ ನನಗೆ ಸ್ವಲ್ಪ ಹಳದಿ ಕಲರ್ ಇದ್ರೇ ಇಷ್ಟ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಅದೆಲ್ಲ ನೀಟಾಗಿ ಅದ್ರ ಜೊತೆಲ್ಲ ಹೊಂದ್ಕೊಂಡಾದ್ಮೇಲೆ ಇವಾಗ ಲಾಸ್ಟಲ್ಲಿ ಕಾಯಿನ ಆ್ಯಡ್ ಮಾಡ್ಕೊಳ್ತೀವಿ. ಯಾಕೆಂದರೆ ಕಾಯಿ ನಾವು ಆಯಿಲಲ್ಲಿ ಹುರಿತಾ ಇರಬೇಕಾದ್ರೆ ಹಾಕ್ಕೊಂಡ್ರೆ ಆಯಿಲ್ನೆಲ್ಲ ಕಾಯಿ ಹೀರ್ಕೊಂಡ್ಬಿಡುತ್ತೆ. ಸೊ ಅದೆಲ್ಲ ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಡ್ರೈ ಆದಮೇಲೆ ನಾನು ಆಫ್ ಮಾಡಿಬಿಟ್ಟು ಆ ಬಿಸಿಲೇ ಕಾಯಿನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಅಷ್ಟೇ. ಇನ್ನು ಅದನ್ನೇನು ಬಿಸಿ ಮಾಡೋಕ್ಕೋಗಲ್ಲ. ಜಾಸ್ತಿ ಬಿಸಿ ಮಾಡಿದ್ರೆ ಅದು ಆಯಿಲ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟು ತುಂಬ ಡ್ರೈ ಅಂತ ಅನಿಸ್ಬಿಡುತ್ತೆ. ಇವಾಗ ಸ್ವಲ್ಪ ರೈಸು ನಮ್ಮನೆ ನಾರ್ಮಲಾಗಿ ವೈಟ್ ರೈಸ್ ಯೂಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಊರುಗಳಲ್ಲಿ ನಾವು ತಂದು ಅಕ್ಕಿ ಯೂಸ್ ಮಾಡೋದು, ಕೆಂಪು ಅಕ್ಕಿನ, ಮೀಡಿಯಮ್ ರೆಡ್ ಇರುತ್ತೆ ರೈಸ್ ಅದು. ಸೊ ಇವಾಗೆಲ್ಲ ಆಯಿತು, ಅದನ್ನೆಲ್ಲ ಕಲಸಿ ಇವಾಗ ಚಿತ್ರಾನ್ನ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸನ್ನಿಧಿಗೆ ಆಲ್ಮೋಸ್ಟು ಈರುಳ್ಳಿ ಚಿತ್ರಾನ್ನಗಿಂತ ಕಾಯಿ ಚಿತ್ರಾನ್ನ ತುಂಬ ಇಷ್ಟ. ಮುಂಚೆ ಎಲ್ಲ ಜಾಸ್ತಿ ಈರುಳ್ಳಿ ಚಿತ್ರಾನ್ನನೇ ಮಾಡ್ತಾಯಿದ್ದಿತ್ತು. ಒಂದು ದಿವಸ ಯಾವತ್ತೋ ಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿದ್ದಕ್ಕೆ ಅವಳು ಅದನ್ನೇ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಂಗೆ ತುಂಬ ಇಷ್ಟ ಅದನ್ನೇ ಕಾಯಿ ಚಿತ್ರಾನ್ನನೇ ಮಾಡಿ ಅಂತ. ಅವಳಿಗೆ ಏನು ಇಷ್ಟನೋ ಸೊ ಕೇಳಿಕೊಂಡು ಅದನ್ನೇ ಮಾಡಿ ಕಡಲೆ ಬೀಜ ಎಲ್ಲ ಹುರಿದು ಇವಾಗ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಬೇಕಿದ್ರೆ ಕ್ಯಾರೆಟು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದೇ ಟೇಸ್ಟ್ ಬೇರೆ ಥರ ಕೊಡುತ್ತೆ. ಸೊ ಇವಾಗ ತಟ್ಟೆಗೆಲ್ಲ ಹಾಕಿ ಸನ್ನಿಧಿಗೆ ಎಲ್ಲರಿಗೂ ತಿಂಡಿ ಪ್ರಿಪ್ರೇಷನ್ ಮಾಡಿ ತಿಂಡಿ ಕೊಟ್ಟಿದ್ದೀನಿ. ಸನ್ನಿಧಿಗೆ ಫಸ್ಟು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಬೇವು ಬೆಲ್ಲ ತಿನ್ನಪ್ಪ ಅಂದರೆ ತಿನ್ನೋಕ್ಕೆ ರೆಡಿನೇ ಇರಲಿಲ್ಲ. ಬಲವಂತ ಮಾಡಿ ಒಂಚೂರು ತಿನ್ನಿಸ್ದೆ, ಅದನ್ನು ಕಹಿ ಇದೆ ಅಂತ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡ್ಳು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಟಿ ವಿ ಎಲ್ಲ ನೋಡಿಕೊಂಡು ಮೊಬೈಲೆಲ್ಲ ನೋಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಇನ್ನು ಅವಳ ಬಲವಂತಕ್ಕೋಸ್ಕರನೇ ನಾನು ಅಮ್ಮನ ಮನೆಗೆ ಹೋಗ್ತಾ ಇರೋದು. ಇಲ್ಲಾಂದರೆ ಎಕ್ಸಾಮ್ ಟೈಮ್ ಇದೆ, ಅಲ್ಲಿ ಹೋದರೆ ಬರೀ ಆಡೋದು, ಪಾಪು ಜೊತೆ ಆಡ್ಕೊಂಡೇ ಇದ್ಬಿಡ್ತಾಳೆ. ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡೋದೇ ಇಲ್ಲ. ಎಷ್ಟು ಕರೆದ್ರೂ
ಕೂರೋದು ಇಲ್ಲ ಓದೋದಕ್ಕೆ ಅವಳು. ಸೊ ಅದಕ್ಕೋಸ್ಕರ ಬೇಡ ಅಂದರೂ ಕೇಳ್ತಾ ಇಲ್ಲ, ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ರೆಡಿಯಾಗಿದ್ದೀವಿ. ಇವಾಗ ಹಬ್ಬ ಅಂದಮೇಲೆ ನಾವು ಈ ಥರ ಯಾವತ್ತು ಬಟ್ಲಲ್ಲಿ ಹೂಗಳೆಲ್ಲ ಇಟ್ಟು ದೇವ್ರ ಮುಂದೆ ಇಡ್ತೀವಲ್ವ, ಇದೊಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಈಗಂತೂ ಒಂದು ಅಂಗಡೀಲಿ ಜಲ್ಜೀರಾ ಪ್ಯಾಕೆಟ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗಲೂ ಅದು ತೊಗೊಳ್ತಾಳೆ, ಅದು ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ. ಎಷ್ಟು ಈ ಹಾಟ್ ವೆದರಲ್ಲಿ ಲೆಮನ್ದು ಜಾಸ್ತಿ ತಿನ್ನೋದ್ರಿಂದ ಹೆಲ್ತು ಕೂಡ ಅಪ್ಸೆಟ್ ಆಗುತ್ತಲ್ವಾ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ರಂಗೋಲಿ ಎಲ್ಲ ಬಿಟ್ಟಿದ್ವಿ, ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ತಿಂಡಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತೀವಿ. ಸೊ ನೆಕ್ಸ್ಟ್ ಅಮ್ಮನ ಮನೇಲಿ ಏನೇನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಜೊತೆ ಶೇರ್ ಮಾಡ್ತೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಇವಾಗ 11 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಅಲ್ಲಿ ನೋಡಿ ಯಾವಾಗಲೂ ಅದೊಂದು ಪ್ಯಾಕೆಟ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಿರ್ತಾಳೆ. ಏನು ಮಾಡ್ತಿದ್ದೀಯಲ್ಲಿ ಕೂತ್ಕೊಂಡು? ಏನು ತಿಂದಿಯ? ಸುಮ್ಮನೆ ಕೂತ್ಕೊಂಡಿದ್ದೀಯ ಅಲ್ಲಿ? ಹಾಂ, ಏನಕ್ಕೆ ಕಾಯ್ತಾ ಇದೆಯಾ ಅಲ್ಲಿ? ಹಾಂ, ಆಟೋ ನಡ್ಕೊಂಡು ಹೋಗೋಣ ಬಿಡು, ನಡ್ಕೊಂಡು ಹೋಗೋಣ. ಕಾಲು ನೋವುತ್ತಾ? ಬೆಳಿಗ್ಗೆ ಹೋಗ್ಬಿಡ್ಬೋದು ನಡ್ಕೊಂಡು ಹೋದ್ರೆ. ಇವಾಗ ಎಲ್ಲಿರುತ್ತೆ ಗಾಡಿಗಳು? ಎಲ್ಲಿರುತ್ತೆ ನೋಡ, ಬಂದು ನೋಡಿ. ಸುಮಾರು ಒಂದು 5-10 ನಿಮಿಷ ಕಾದ್ವಿ. ಆಟೋಗೆ ಬುಕ್ ಮಾಡಿದ ಆಟೋ ಬಂತು. ಸನ್ನಿಧಿಗಂತೂ ಈ ಥರ ಆಟೋಗಳಲ್ಲಿ, ಬಸ್ಗಳಲ್ಲಿ, ಮೆಟ್ರೋ ಈ ಥರ ಹೋಗೋದಂದರೆ ತುಂಬ ಇಷ್ಟ ಕಾರ್ಗಿಂತ. ಅವಳಿಗೆ ಜಾಸ್ತಿ ಇಷ್ಟ, ಖುಷಿಗೂ ಅಷ್ಟೇ. ಓಕೆ ಅಂತೇಳ್ಬಿಟ್ಟು ಆ ಆಟೋ ಬಂದಿತ್ತು. ಏನೊಂದು 10 ಮಿನಿಟ್ಸಿಂದ ಆಗುತ್ತೆ. ಇವತ್ತು ಟ್ರಾಫಿಕ್ ಇಲ್ಲ, ಹಬ್ಬಗಳಲ್ವ, ಟ್ರಾಫಿಕ್ ಏನೂ ಇರಲಿಲ್ಲ. ಸೊ 10 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ ಅಮ್ಮ ಮನೆಗೆ. ಹೋಗ್ಬೇಕಾದ್ರೆ ಆನ್ ದ ವೇ M5 ಮಾಲು ಸನ್ನಿಧಿಗಂತೂ ಫೇವ್ರೇಟು. ಅಲ್ಲೊಂದು ಪ್ಲೇ ಗೇಮ್ದು ಒಂದು ಟಿಕೆಟ್ ತೊಗೊಂಡಿದ್ದೀವಿ, ಅದ್ರದ್ದು ಇನ್ನೂ ಪೆಂಡಿಂಗ್ ಇದೆ. 6 ಮಂತ್ಸ್ ಟೈಮ್ ಇದೆ. ಸೊ ಅದನ್ನು ನೋಡಿದ ತಕ್ಷಣ ಅವಳು ಇನ್ನೂ ಪೆಂಡಿಂಗ್ ಇದೆ, ಆಟ ಆಡಬೇಕು ಅಂತ ಮೈಂಡಿಗೆ ನೆನಪು ಮಾಡಿಸ್ತಾಯಿದ್ರು ಅಮ್ಮ ಹೋಗಬೇಕು ಅಂತ. ಅಪ್ಪಾಜಿ ನಾವು ಹೊರಗಡೆ ಬರೋದಕ್ಕೆ ಅಪ್ಪಾಜಿ ಆಚೆ ಇದ್ದರು. ಅಪ್ಪಾಜಿ ಅಂತ ಕೂಗ್ತಾನೆ ಇದ್ಲು ಅವಳು ಆಲ್ಮೋಸ್ಟು. ಇವಾಗ ಅಮ್ಮ ಮನೆ ಹತ್ರ ಬಂದ್ವಿ. ಬಂದ ತಕ್ಷಣ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ರಂಗೋಲಿ ನೋಡಿ, ಆ ಬಣ್ಣ ತುಂಬಿರೋ ರಂಗೋಲಿ ನೋಡಿದ್ರೆ ಮನ್ಸಿಗೆ ತುಂಬ ಅಂದರೆ ತುಂಬ ಆನಂದ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ಎಂಟ್ರಿಗೆ ಬಂದ ತಕ್ಷಣವೇ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು, ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ ಅಂತ. ಅಮ್ಮನ ಮನೇಲಿ ಬಂದ ತಕ್ಷಣ ಹಸಿರು ತುಂಬಿರೋ ಗಿಡಗಳನ್ನ ಯಾವಾಗಲೂ ನೋಡ್ತೀವಿ. ಅಣ್ಣನೂ ಅಷ್ಟೇ, ಆಟೋದಲ್ಲಿ ಬರೋ ಬದಲು ಗಾಡೀಲೇ ಬರ್ಬೋದಾಗಿತ್ತಲ್ವ ಆರಾಮಾಗಿ ಅಂತ ಹೇಳಿದ್ದುಂಟು. ಸ್ವಲ್ಪ ತುಂಬ ಅಂದರೆ ತುಂಬ ಬಿಸಿಲಿದೆ ಇವಾಗಂತೂ, ಗಾಡಿನ ಹೊರಗಡೆ ತೊಗೊಂಡು ಬರೋದೇ ಕಷ್ಟ. ಆದರೂ ಮಕ್ಕಳನ್ನ ಕರ್ಕೊಬರೋದಂದು ನನಗಷ್ಟು ಇಷ್ಟ ಆಗಲ್ಲ. ಇವಾಗ ಅಮ್ಮನ ಮನೆಯೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿದರು. ಒಬ್ಬಟ್ಟೆಲ್ಲ ಆಲ್ರೆಡಿ ನಮ್ಮ ಋತ್ವಿಕ್ಕು ನಾನೇ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದ, ಲಟ್ಟಿಸ್ತೀವಿ ಅಂತ. ಕಾಂಪಿಟೇಷನ್ನು ಎಲ್ಲರಿಗೂ ನಾನು ಮಾಡ್ತೀನಿ ಇದರಲ್ಲಿ. ಏಕೆಂದರೆ ಹಂಚ ಮೇಲೆ ಬೇಯಿಸೋದಿರೋದಿಲ್ಲ ಅಲ್ವಾ, ಈ ಥರ ಮೇಕರ್ ಇಟ್ಕೊಂಡ್ಬಿಟ್ಟಿದ್ದೀವಿ ಒಬ್ಬಟ್ಟು ಬೇಯಿಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಕೂತ್ಕೊಂಡಿದ್ದ. ಮಾಡಬೇಕು ತಾನೆ, ಈಗ ಬಂದಿದ್ದಾರೆ. ಹ್ಯಾಪಿ ಯುಗಾದಿ ಅನ್ನ. ಹ್ಯಾಪಿ ಯುಗಾದಿ ಅನ್ ಮಗನೇ ಹೇಳಲ್ವಾ? ಚಿನಿ ಹ್ಯಾಪಿ ಯುಗಾದಿ. ಆಯ್ತು ಮಮ್ಮಿ, ಹ್ಯಾಪಿ ಯುಗಾದಿ. ಬೇಗ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಬಿಟ್ಟು ಸಂಜೆಗೆ ಹೊರಡ್ಬೇಕು, ಲೇಟ್ ಆಗುತ್ತೆ ನೋಡಿ. ಎಷ್ಟು ಲೇಟಾಗಿ ಬಂದವ. ನಾನು ಮನೇಲೆಲ್ಲ ಪೂಜೆ ಮಾಡಿ ಬರಬಾರ್ದಾ? ನೀವು ನೋಡಿದಿರ ತಾನೆ ವಿಡಿಯೋ. ಈಗ ಆಲ್ರೆಡಿ ನಾನು ಮನೇಲಿ ಮಾಡಿ ಸಮಾಧಾನ ಆಗುತ್ತೆ, ಮನೇಲಿ ಮಾಡಿ ಬಂದರೆ. ಆಯ್ತು ಮಾಡ್ಬಿಟ್ಟೆ ಬಂದವರು. ನಾವಿಲ್ಲಿ ಒಳಗಡೆ ಬ್ಯುಸಿಯಾಗಿದ್ದರೆ ಸನ್ನಿಧಿ ನಾನು ಆಲ್ರೆಡಿ ಹೇಳ್ದಾಗೆ ಪಾಪುನ ಆಟ ಆಡ್ಸೋದ್ರಲ್ಲೇ ಬ್ಯುಸಿಯಾಗಿರ್ತಾಳೆ. ಯಾವಾಗಲೂ ಅವಳು 3 ಹೊತ್ತು ಪಾಪು ಜೊತೆನೇ ಇರ್ತಾಳೆ. ಅವಳು ಸುಮಾರು ಒಂದು 25 ಡೇಸ್ ಆಗಿತ್ತು ಶಿವರಾತ್ರಿಗೆ ಮೀಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಕಾಯ್ತಾ ಇದ್ಲು ಪಾಪು ಜೊತೆ ಆಟ ಆಡೋಕ್ಕೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ಪ್ರಿಪ್ರೇಷನ್ ಅಡುಗೆದೆಲ್ಲ ಮಾಡಿದರು. ಸೊ ಸಿಂಪಲಾಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಈವ್ನಿಂಗ್ ನಮ್ಮ ಮನೆಯವ್ರು ಬಂದರು. ಆವಾಗ ಮತ್ತೆ ಹಬ್ಬ ಊಟ ಅಂದಮೇಲೆ ಬಾಳೆದೆಲೆ ಊಟ ಎಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಬಾಳೆದೆಲೆ ಎಲ್ಲ ಊಟ ಮುಗಿಸ್ಕೊಂಡ್ವಿ. ನಾರ್ಮಲಾಗಿ ಹಬ್ಬದ ಊಟ ಅಂದರೆ ಒಬ್ಬಟ್ಟು, ಚಿತ್ರಾನ್ನ, ಪಲ್ಯ, ಕೋಸಂಬರಿ, ಹಪ್ಳ,
ಪಾಯಸ ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತಲ್ವ. ಅದೇ ರೀತಿ ವರ್ಷಕ್ಕೊಂದ್ಸತಿನಾರು ಅಷ್ಟೇ ಈ ಥರ ಹಬ್ಬಗಳು ಬಂದಾಗ ಬಾಳೆ ಎಲೆ ಊಟ ಮಾಡೋದು ಒಂದು ಮನಸ್ಸಿಗೂ ಒಳ್ಳೆಯದು. ಹಾಗೆ ಫ್ಯಾಮಿಲಿ ಜೊತೆ ಒಟ್ಟುಗೂಡ್ಕೊಂಡು ಊಟ ಮಾಡೋದ್ರಿಂದ ಅದೊಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಇದು ಒಂದು ನಮ್ಮ ಮನೆಯ ಮತ್ತು ಅಮ್ಮನ ಮನೇಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೀಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚು ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.